ಬೇಡ ಬೇಡ, ನನ್ ಸಾಯಿಸ್ಬೇಡ. ನೀನ್ ನನ್ ಸಾಯಿಸಿದ್ರೆ ನಿನ್ ತಂಗಿ ವಿಧವಿಗಕ್ಕಳ. ಸಾಯಿಸ್ಬೇಡ 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 ಸಾಯಿಸ್ಬೇಡ, ನನ್ ಸಾಯಿಸ್ಬೇಡ. ನೀನ್ ಸಾಯ್ಬೇಕು, ನನ್ನನ್ ಸಾಯಿಸಿ ನೀ ಸಾಯ್ಲೇಬೇಕು. ಸಾಯಿಸ್ಬೇಡ ಸಾಯಿಸ್ಬೇಡ, ಅವಾ ಅವಾ ದೇವ 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 ಇಲ್ಲ ಯಾರಿಲ್ಲ. ಕಟ್ಟ ಬಾಡ್ಯಾ ಬಾಡ್ಯಾ ಊರ್ ಬಾಡ್ಯಾ ಮೊದ್ಲ ನನ್ ಹಾಟ್ ಬಾರಿ ವೆರಿ ವೆರಿ ಈಕೈತಿ. ನೀ ಊರ್ ಬಾಡ್ಯಾ ದೇವ್ಗಿವ್ ಅಂದ್ ನನ್ನ ಎದುರಿಸಿ ಏನ್ ಸಾಯಿಸ್ಬಿಡ್ಬೇಕಂತ ಮಾಡಿದ್ದೇನೆ. ಹಂಗ ಅವ ಅವ ದೆವ್ವ ಬೇ, ಕನಸ್ನಾಗ ದೆವ್ವ. ಯವ್ವ ಕರೆನ ದೆವ್ವ ಬಂದಿತ್ತು ಬೇ. ಯವ್ವ ನೀನ ಒಂದ್ ದೊಡ್ಡ ದೆವ್ವ, ಮತ್ತೊಂದ್ ದೆವ್ವ ಬರ್ತತೇನೆ ಊರ್ ಬಾಡ್ಯಾ. ಇಷ್ಟ ದಿನ ಇಲ್ಲ ಈಗ ಬರ್ತತಿ. ಯವ್ವ ಇಷ್ಟ ದಿನ ಅವ ಸತ್ತಿದ್ದಿಲ್ಲಲ್ ಬೇ. ಯವ್ವ ಈಗ ನನ್ನ ಹೆಂಡತಿ ತಾಣ್ಣ ಬೇ. ಇವ ಅಪ್ಪ ಬಂದಿದ್ನ ಕನಸ್ನ್ಯಾಗ. ಏನ ದೆವ್ವಾಗಿ ಬಂದಿದ್ನಾ? ಹೂ ಬೇ. ನನ್ ಯಾಕೆ ಸಾಯಿಸಿದ್ಯೋ ಮಾವ, ನಿನ್ನ ಬಿಡಂಗಿಲ್ಲ, ನೀನ್ ಸಾಯಿಸ್ತೇನೆ ಅಂತೇಳಿ ಮಚ್ಚು ತಗೊಂಡು ಕೂದಿಗೆನ ಕೋದ್ಬಿಟ್ಟ ಬೇ. ಅಲಕಟ್ಟ ಬಾಡ್ಯಾ ಹಳವಂಡದ ಭ್ರಮೆ. ಹಳವಂಡ ಏನಂದ್ರ ನೀ ಅನ್ಕೊಂಡಿರ್ಬೇಕ, ಇಲ್ಲ ಅವ್ನ್ ಸಾವು ನಿನ್ನಿಂದನ ಆಗೈತೆ ಅಂತೇಳಿ ನಿನ್ ಮನಸ್ನ್ಯಾಗ ಅದೇನ ಅಂತಾರಲ್ಲ ಆಳಕ್ ಗಿರ್ಟಿ ಗಿರ್ಟಿ ಪೀಲ್, ಅದಾಗಿರ್ಬೇಕು. ಆ ಪೀಲ್ ಇರೋದಕ್ಕೆ ನಿನಗೆ ಹಂಗೆ ಕನಸ್ಬಿದ್ದೈತೆ ಅಷ್ಟೇ. ಅದು ಬಿಟ್ರೆ ಎಲ್ಲಿ ದೆವ್ವ ಎಲ್ಲಿ ಏ ಪಿಚಾಚಿ ಬಾಡೆ ಯಾಕೆ ದೆವ್ವಾಗಿ ಬರ್ತಾನೆ? ಸುಮ್ ಕುದ್ರ ದೆವ್ವಾಗಿ ಬರ್ತಾನಂತ. ಅದು ಅಲ್ಲದೆ ಅದೇ ನನಗೆ ಯಾಕನ ಅದೆಲ್ಲ ನಂಬಿಕಿಲ್ಲ, ಸುಮ್ಮನೆ ನೀ ಹಂಗಂತೀಯ? ಯವ್ವ ನಾ ಯಾವ್ದಕ್ಕೂ ನನ್ನ ಹೆಂಡತಿ ಮನೆಗೆ ಹೋಗಿ ಅಲ್ಲೇ ಇರ್ತೇನೆ ಬೇ. ಅಲ್ಲಲ್ಲ ದೆವ್ವಾಗಿ ಬಂದಿದ್ದ ಅಂತಿ, ಮತ್ತೆ ಆದ ಮನೆಗೆ ಹೋಗ್ತಾನಂತೀಯಲ್ಲ. ಅಲ್ಲಿ ಆದ್ರ ರಾತ್ರಿ ನನ್ ಬಾಜುಕ್ ಏನ್ ತರ ಇರ್ತಾಳ ಬೇ. ಇಲ್ಲ ಅದು ಇಲ್ಲ, ನೀನ್ ನೋಡಿದ್ರ ಅಲ್ಲಿ ಹೋಗಿ ಅಪ್ಪನ ಬಾಜು ಮಕ್ಕೊಂಡಿ ನಾವ್ ಒಬ್ಬವನ್ನ ಎದ್ರಿಕ್ ಬರ್ತೇವ. ಏನು ಗಣಸಂತ ಹುಟ್ಟಿದೆ ನನ್ನ ಹೊಟ್ಯಾಗ, ಆನಿ ಹೊಟ್ಯಾಗ್ಲ ಇದ್ದು ಬಿದ್ದಂಗ. ಹಾಗ ಹಲ್ಕಟ್ ಬಾಡೆ ಹೆದರ್ ಬರ್ತಂತೀವ ಮುಕ್ಕಳಾಗ ಜೀವ ಇಟ್ಕೊಂಡು. ಏನು ಹೆದರ್ ಬರಾಕ? ಏ ಮುಲ್ಲ ಮಕ್ಕ ತನಗ ಎದ್ರ ಬರ್ತಂತ ದಿನೇ ದೊಡ್ಡ ಗಂಡಸಾಗಿ ಎದ್ರತಾನಂತೀವ. ಸುಮ್ಮನೆ ಇರ್ಲ, ಯಾರು ಕೇಳಿದಾರ ನಕ್ಕಿಕಾರು. ಅದು ಅಲ್ದ ಹಿಂಗೆ ಕನಸು ಬಿತ್ತು ಅಂತೇಳಿ ಹೂ ಅಂತೇಳಿ ಚೀರಾಡಬೇಡ. ಯಾರ ಅವ ಯಾಕೆ ನಿನ್ ಸಾಯ್ಸಕ್ ಬಂದ ಹಂಗ ಹಿಂಗಂದು ಕನಸ್ನಾಗ ಬಾಯಿ ಬಿಟ್ಟಿಗಿಟ್ಟಿಲ್ಲ, ಸುಮ್ಮನೆ ಇರ್ಲ. ಹಾ ಸರಿ ಯವ್ವ, ಇಲ್ಲೇ ಮಕ್ಕೋಬೇ ನನ್ನ ಬಾಜುಕ. ಯಪ್ಪ ನಂಗೆ ಜಗ ಬದ್ಲಿ ಆದ್ರೆ ನಿದ್ದೆ ಬರೋದಿಲ್ಲ, ಅಲ್ಲೇ ಮಕ್ಕೋತೀನಿ. ಏನಾರ ಆತಂದ್ರೆ ಹೋದ್ರು ಆಯ್ತು. ಯಪ್ಪ ದೇವ್ರಿ, ಈ ಕೊನೆಗೆ ಒಬ್ಬವನ್ನ ಮಕ್ಕೋಬೇಕಲ್ಲಪ್ಪ. ಕನಸ ನನಗೆ ಬಿದ್ದಿದ್ದು ಕನಸೇ ಇರ್ಬೇಕು. ನನ್ನ ಸಾಯಿಸಿದ್ರೆ ಈಗ ನಾ ಎಲ್ಲಿ ಕುಂದಿರ್ತಿದ್ದೆ. ಇಷ್ಟಕ್ಕೂ ನನ್ನ ದೆವ್ವಾಗಿ ಬಂದು ಅವ ಏನ್ ಮಾಡ್ತಾನ? ಸುಮ್ಮನೆ ನಾನು ಹೆದರಕತ್ತೀನಿ, ಹೆದರ್ಬಾರ್ದು. ಭೂತವಿಲ್ಲ, ಪಿಸಾಚಿ ಇಲ್ಲ, ಇದ್ದರು ಇಲ್ಲಿಲ್ಲ. ದೆವ್ವವಿಲ್ಲ, ಕಪಾಲಿ ಇಲ್ಲ, ಇದ್ದರು ಕಾಣಲ್ಲ. ಅಂಜಿಕೆ ಬೇತಾಳ ಮಧ್ಯರಾತ್ರಿಯಲ್ಲಿ ಬೊಯ್ಯಬಾದ್ರಿ ಪದ ಬೇಡ ಬೇಡ. ತುಂಬಚ್ಕೊಂಡ್ ಮಕ್ಕೋ ಮಾವ ಮಾವ ಅಂತಲ್ಲಪ್ಪ. ಮಾವ ಮಕ್ಕೋ ಇವತ್ತ ನಿನ್ ಕಡೆ ನಿದ್ದಿ. ನಿನ್ ನೆಮ್ಮದಿಯಾಗಿರಕ್ ನಾ ಮಾತ್ರ ಬಿಡೋದಿಲ್ಲ. ನನ್ನ ಸಾಯಿಸ್ಬಿಟ್ಟಲ್ಲ, ನನ್ ಸಾವಿಗೆ ನ್ಯಾಯ ಸಿಗ ಮಠ ಬಿಡಲ್ಲ. ಮಗನ ನೀನಿದ್ದಿದ್ರಿ ಇವತ್ತು. ಯಾಕೆ ನೀನು ಎಷ್ಟು ಮರಿಬೇಕಾದ್ರೂ ಮರೆಯಕ್ಕೆ ಆಗವಲ್ತ ಮಗನ. ನಿಮ್ಮಪ್ಪ ಪೇಟೆಗೆ ಹೋಗ್ಯಾರ, ಬರ್ತಾರೀಗ. ಸ್ವಲ್ಪ ನಿನ್ನ ಒಳ್ಳೆ ದಾರಿ ಒಳಗೆ ಬೆಳೆಸಿದ್ರೆ ನೀನು ಇರ್ತಿದ್ದಿ ಇವತ್ತು. ತಪ್ಪೆಲ್ಲ ನಂದೆ. ನಾನು ಅತಿ ಮುದ್ದು ಮಾಡಿ ನಿನ್ನ ಕೇಳ್ಕೊಂಡೆ ಇವತ್ತು. ಯಾಕ್ಲಾ ಈಸಾ ತಗೊಂಡು ಇನ್ನೊಂದು ಸ್ವಲ್ಪ ನನ್ನ ಹತ್ರ ಹೇಳಿದ್ದೆ ಅಂದ್ರೆ ಹಾಕಿತ್ತು. ಅವ ನನಗೆ ಅಕ್ಕಿನ ಬಿಟ್ಟಿರೋಕ್ಕಾಗಿಲ್ಲ ಅಂದಿದ್ರೆ ಕೈ ಕಾಲು ಹಿಡ್ದಾರ ಕರ್ಕೊಂಬರ್ತಿದ್ದೆ. ಅದನ್ನು ಹೇಳಿಲ್ಲ ಕೇಳಿಲ್ಲ, ಈಸಾ ತಗೊಂಡ್ಬಿಟ್ಟೆ ಅಲ್ಲ. ಅವ ನಾನು ಈಸಾ ತಗೊಂಡಿಲ್ಲವಾ, ನನಗೆ ಮೋಸ ಆತು. ಅವನ ಸತ್ತಿಲ್ಲವ, ನಿಂಗೆ ಮೋಸ ಮಾಡಿ. ಅವನ ಕಾಣ್ವಲ್ಲೆಂದು ನಿನಗ. ಎಷ್ಟೋ ಮನೆಗಳಲ್ಲಿ ಮಗನ್ನ ಕಳ್ಕೊಂಡ ತಾಯಿ, ಅಪ್ಪನ್ನ ಕಳ್ಕೊಂಡ ಮಕ್ಕಳು, ಗಂಡನ್ನ ಕಳ್ಕೊಂಡ ಹೆಂಡತಿ ಅಳುವಾಗ ಸತ್ತವರಂಥ ಆತ್ಮಗಳು ಇದೇ ರೀತಿ ಬಂದು ಹೋಗಿರ್ಬೋದು. ನನ್ನ ನೋಡು ಅಂತ ಕೇಳಿರ್ಬೋದು. ಆದರೆ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು. ಯಾಕಂದರೆ ಸತ್ತವರ ಆತ್ಮ ಬದುಕಿದ್ದವರು ನನಗೋಸ್ಕರ ಅಳ್ತಾರ, ಏನು ಮಾಡ್ತಾರೆ ಅಂತ ನೋಡೋಕ್ಕೆ ಬಂದಿರ್ಬೋದು. ಹೇಗೆ ಹೇಳೋಕ್ಕಾಗುತ್ತೆ? ಭಾಗ್ಯ, ಏನು ಫೋಟೋ ನೋಡಿ ಬೇಜಾರು ಮಾಡ್ಕೊಳಕತ್ತಿದ್ದೇನ? ಹೆದರ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ನನ್ನ ಮಗ ಸತ್ತಿದ್ದ ಹಂಗ ಅಲ್ಲ, ಇದ್ರ ಹಿಂದೆ ಯಾರ್ದೋ ಕೈವಾಡ ಐತಿ.
ನಾನು ಹಳೆ ಅಂದೇ ಕೈವಾಡಿದ್ದಂಗೆ ಐತಿ. ಪತ್ತೆ ಹಚ್ಚಕ್ಕೆ ನಾ ಎಲ್ಲ ಹೇಳಿ ಬಂದಾನೆ. ಏನು ತಲೆ ಕೆಡಿಸ್ಕೋಬೇಡ, ಇದನ್ನಿಷ್ಟಕ ಬಿಡಲ್ಲ. ಪತ್ತೆ ಹಚ್ಚೇ ಹಚ್ತಾರ. ಏನು ಅಪ್ಪ ಅಪ್ಪ ನಾನು ಇಲ್ಲೇ ಅದೇನಪ್ಪ. ಅನ್ಯಾಯವಾಗಿ ಮಗನ ಕಳ್ಕೊಂಡ್ವಿ. ಸೊಸಿ ಬರ್ತಾಳನ್ನ ಕೇಳ್ಬೇಕಂದೆ ನೆನಪಾರಿ ಹಂಗೆ ಬಂದ್ಬಿಟ್ಟೆ. ಫೋನ್ ಮಾಡ್ತೀನಿ ತಡಿ ಈಗೊಂದು. ಬರ್ತಾಳ ಏನು ಮಾಡ್ತಾಳ? ಹಾಳಾದಕ್ಕೆ ಇನ್ನು ಯಾವಾಗ ಬರ್ತಾಳ ಏನ? ಏನ ನನ್ನ ಹೆಂಡತಿ ಬರಾಕತ್ತಾಳನೇ ಇಲ್ಲೇ? ಚಲೋ ಆತ, ಬರ್ಲಿ ಬರ್ಲಿ ಬರ್ಲಿ. ಮಾಡ್ತೇನೆ ತಡಿ ನಿನಗೂ ಬೇಡ ಬೇಡ, ಹೊಟ್ಟಿಲ್ಲದಾಳ. ಈಗ ನಿನಗೂ ಕಾಡಿಸ್ಬೋದಿತ್ತು. ಪಾಪ ಹೊಟ್ಟಿಲ್ಲದಿ. ಹೋಗ್ಲಿ, ನಿನಗೆ ಯಾಕೆ ಕಿರಿಕಿರಿ ಮಾಡೋದು? ನನ್ನ ಮಗ ಹುಟ್ಟಿದ ಮೇಲೆ, ಮಗಳ ಹುಟ್ಟಿದ ಮೇಲೆ ಅದ್ರ ಮಕ ನೋಡಿನೇ ನಾ ಇಲ್ಲಿಂದ ಹೋಗೋದು. ಹೇಳು, ಬೇಜಾರು ಮಾಡ್ಕೋಬೇಡ. ನಾ ಎಲ್ಲ ಹೋಗಿ ಬಂದೋಬಸ್ತ್ ಮಾಡಿ ಬಂದನಿ. ಹೇಳು, ಒಟ್ಟು ಏನಾರು ತಿನ್ನಕ್ಕೆ ಹಾಕ್ಕೊಡು ನನಗೂ. ನಾನು ಅಲ್ಲಿಂದ ಹೋಗಿ ಬಂದು ಸಾಕಾಗೈತಿ. ಪಾಪ ಅವ್ರು ಎಷ್ಟು ಬಡ್ಕೊಂಡ್ರು ಉಂಡೋಗಂತೇಳಿ. ಏನು ಮತ್ತೆ ಉಣ್ಣಾಕ್ ಕುಂದ್ರದಂತೆ ಹಂಗೆ ಬಂದೆ. ಒಟ್ಟು ಏನಾರು ತಿನ್ನಕ್ಕೆ ಕೊಡು. ಕೈಕಾಲು ಮಾರಿ ತೊಳ್ಕೊಂಬರ್ತೀನಿ. ಏನು ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ? ಸತ್ತವ ನನ್ನ ಮಗ ಏನಾರ ಮತ್ತೆ ಬರ್ತಾನ? ಎಷ್ಟು ಪ್ರೀತಿ ಇದ್ದೆ ರೀ ಅವನ ಮ್ಯಾಗ, ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ. ಯವ್ವಾ, ನಾನೇನು ಇವ್ರ ಕಣ್ಣಿಗೂ ಕಾಣುವಲ್ಲೆ. ಏನು ಸುದ್ದಿನ ಗೊತ್ತಾಗಲ್ತ ಏನು ಯಾರಿಗೆ ಗೊತ್ತು? ಛೇ ಏನು ಮಾಡ್ಬೇಕಾತೀಗ ಅಂತನ್ನ. ಮಾವ ಅತ್ತಿ, ಏ ರೇಖಾ ಬಂದ್ಯಾ? ಬಾ ಬಾ. ನಾನು ಏನಾರು ಎಲ್ಲೋಗಿದ್ದೆ ಅಂತ ಕೇಳಿದ್ರ ನಾ ಪ್ಯಾಟಿಗಂತ ನೀನು ಓನ್. ಮಾವ ಅಲ್ಲಿಂದ ಎದ್ನೆ ಬಿದ್ನೆ ಅಂತ ಓಡಿ ಬಂದೆ ಮಾವ. ರೇಖಾ ಎಲ್ಲಿ ಮಾವ? ಯಾಕ್ರಿ ಹಳ್ಯಾರ, ಏನಾತ? ಯಾಕ್ರಿ ಏನಾತ? ನಿನ್ ರಾತ್ರಿ ಏನಾತ್ ಗೊತ್ತಾ ಮಾವ? ನಿಮ್ಮ ಮಗ ದೆವ್ವಾದಂಕ ಅಂತಾನ ಮಾವ. ಹ್ಞೂ ಮಾವ, ಅದು ರಾತ್ರಿ ನಾನು ಮಕ್ಕೊಂಡಿದ್ದೆ. ಏನೋ ಶಬ್ದ ಆಗತ್ಲೆ ಏನಪ್ಪಾ ಇದು ಅಂತೇಳಿ ನನಗೊಂಥರ. ವಾಪಸ್ ನಾ ಏನು ಮಾಡಿದೆ ಮಾವ, ಬಂದೆ, ಹೊರಗೆ ಬಂದೆ. ಆ ಕಡೆ ನೋಡಿದೆ, ಇದ್ಕಿದ್ದಂಗ ನಿಮ್ಮ ಮಗ ದೆವ್ವಾಗಿ ಬಂದಾನ. ನಿಮ್ಮ ಮಗ ದೆವ್ವಾಗಿ ಬಂದು ಮಚ್ಚ ತಗೊಂಡು ನನ್ನ ಕುತ್ತಿಗೆನೇ ಕಡೆ ಹಾಕೊಂಡಿದ್ದ. ವಿಲಿ ಅಂತ ಚಿರಾಡಿ ಅದ್ ನೋಡ್ತೀನಿ, ಆಸೆ ಆಗದನಿ. ಆದ್ರೆ ಮಾವ, ಇಷ್ಟು ದಿನ ಬಿಟ್ಟು ಈಗ ಯಾಕೆ ಕನಸ್ಬಿಡ್ಬೇಕು? ನನಗೆ ಅನಿಸ್ತತಿ ನಿಮ್ಮ ಮಗ ಇಲ್ಲೇ ದೆವ್ವಾಗ್ಯಾನ. ಯಾವುದಕ್ಕೂ ಗಾಳಿ ಆಂಜನೇಯನ ಗುಡಿಗೆ ಹೋಗಿ ಒಂದು ತಾಯ್ತಾ ಕಟ್ಟಿಸ್ಕೊಂಬರೋದು ಒಳ್ಳೇದು ಅಂತೇನು ನಾನು. ಅಲ್ಲ, ನಿನಗೆ ಹೋದಕ್ಕೆ ಈಗ ದೌಡ್ ಬರ್ಬೇಕಂತ ಗೊತ್ತಾಗಲ್ಲ ನಿನಗೆ? ಅದನ್ನು ನಾನೇ ಹೇಳ್ಬೇಕನ? ಅಲ್ಲ ಹುಡುಗಿ ಮಾತಾಡ್ಸ್ಕೊಂಡ್ಬರ್ತೀನಿ ಅಂತ ವಸ್ತಿನ ಉಳ್ಕೊಂಡಿಯಲ್ಲ ಅಲ್ಲಿ. ಅವ್ರಿಗೆ ಏನು ಅನ್ಕೊಳಕಿಲ್ಲ ತೀರ. ಗೊತ್ತಾಗದ್ ಬೇಡ ನಿನಗೆ ಏನು ಹುಡುಗಿವ ಅಂತ ನನ್ನ ತಗ ಎಲ್ಲ ಹೇಳ್ಬೇಕು ನಿಮಗೆ. ಅವ ನೀ ಎಲ್ಲದಕ್ಕೂ ನಂಗೆ ಬೈಬೇಡವ. ನಾ ಕೇಳ್ಬೇಕಾರ ನಾನು ಅಂದೆ, ನಾನು ಒಲ್ಲೆ ಹೋಕ್ಕೇನೆ ಅಂತೇಳಿ. ಇವರು ಪಾರ್ವತಿ ಆಂಟಿ ಬಿಡಲಿಲ್ಲ, ಅಕ್ಕನೂ ಬಿಡಲಿಲ್ಲ, ಮತ್ತು ಆಕಿನೂ ಇರು ಅಂತೇಳಿ ಗಂಟು ಬಿದ್ಲು. ಹಂಗಾಗಿ ಮತ್ತೆ ಉಳ್ಕೊಂಡೆ ಅಲ್ಲೇ. ಇಲ್ಲ ನನಗೇನು ಇರ್ಬೇಕಂತ ಏನು ಇದ್ದಿದ್ದಿಲ್ಲ ಗೊತ್ತುನು. ನಾ ಬರ್ಬೇಕಂತೇಳಿ ಇದ್ದಿದ್ದು. ನೀ ಎಲ್ಲದಕ್ಕೂ ಬರೀ ನನಗೆ ಬೈತೀವ ಆತಾಗ. ಅದಕ್ಕೆ ಹೇಳಿದ್ದು, ಅಲ್ಲಿ ಹೋದ್ರೆ ಮತ್ತೆ ಇರಂತಾರ ಅವ್ರು. ಶನಿ ಅತ್ತಾಗ ಹೌದು, ಕಾಲೇಜಿಗೆ ಹೋಗೋದು ಲಕ್ಷ ಐತೆ ಇಲ್ಲ ನಿನಗೆ? ಜೂನ್ ಮತ್ತು 1ರಿಂದ ಸ್ಟಾರ್ಟ್ ಅಂತಿ, ಶುರು ಸಾಲೆ ಅಂತಂದ್ರೆ ಮತ್ತೆ ಅದಕ್ಕೆಲ್ಲ ತಯಾರಿ ಏನೈತಿ ಏನಿಲ್ಲ. ಅರಿಗ್ ನೋಡಿದ್ರೆ ದಿಕ್ಕ ದಿವಾಳಿ ಒಂದೊಂದು ಹೋಗದಿ ಓಸು ತೆಗೆದು ಚಂದ ಒಗಾತೆ ಹೋಗೋದು. ಏನು ಮನ್ಯಾಗ ಇಸ್ತ್ರಿ ಕಾಲ ಐತೆ ಬೇಕಾದಂಗೆ ಮಡಚಿ ಚಂದ ಇಸ್ತ್ರಿ ಮಾಡಿ ಇಟ್ಕೋ. ಇಟ್ಕೋತೀನಿ. ಇದು ಅರವಿಂದ್ ಮಾಮ ಅಕ್ಕ ಇಬ್ರು ಬಂದಿದ್ರ, ಅಶ್ವಿನಿನೂ ಬಂದಿದ್ಲ. ಎಷ್ಟು ಮಸ್ತ್ ಡ್ರೆಸ್ ಕೊಡ್ಸಿದ್ರೆ. ಒಂದು 4-5 ಜೊತೆ ತಗೋ ಅಂದ್ರೆ ನಾನೇ ಬೇಡ ಅಂತ 3 ಜೊತೆ ತಗೊಂಡೆ. ಹೊಸ ಚಲೋ ತಗೊಂಡೆ. 3 ಜೊತೆ ಡ್ರೆಸ್ ತಗೊಂಡೇನಿ. ಆಮ್ಯಾಗ ಅದು ಮಕ್ಕ ಕಚ್ಚದ ಅದು ಇದೇನೋ ಕೊಡ್ಸಿದ್ಲ ಅಕ್ಕ, ಅದನ್ನು ತಗೊಂಡೆ ಅಷ್ಟೇ. ಮಸ್ತಿದ್ದು ಯಾವ ಗೊತ್ತನ? ಏನು ಅರ್ಬಿ ಕೊಡ್ಸಿದ್ರ? ಇಟ್ಕೊಂಡೆ ಅವನ ಅರ್ಬಿನ? ಏನು ಕಬ್ರಿಗಿಡಿದೀವ? ಏನು ಇಲ್ಲ ಅಂತ ಹೇಳಿದ್ದೇನೆ ಮತ್ತಲ್ಲಿ ಏನ್ರ? ಇಷ್ಟು ಜೊತೆ ಇದ್ವು, ಅವನ ಒಗದು ಹಾಕೊಂಡು ಹೋಗಿದ್ರು ಅಕ್ಕಿತ್ತು. ಅರಿಬಿಲ್ಲ ಅಂತ ಏನಾರ ಅಂದೇನ ಅವ್ರ ಮುಂದೆ ಅಸಹ್ಯ ಹೋಗಂಗ? ಮತ್ತು ಅದಕ್ಕೆ ಏನಾರು ಕೊಡ್ಸಿದ್ರನ್ ಮತ್ತವ್ರು? ಇಲ್ಲವಾ, ನಾ ಅರಿಬಿಲ್ಲ ಅನ್ಲೇ ಇಲ್ಲ. ಹೊಕ್ಕನಕ್ಕ ಅಂದೆ. ಇರ ಅಂತಂದ್ರೆ ಇಲ್ಲ, ಜೂನ್ 1ಕ್ಕೆ ಕಾಲೇಜ್ ಸ್ಟಾರ್ಟ್ ಆಕತಿ, ನಾ ಅಷ್ಟೊಳಗೆ ಎಲ್ಲ ಬಟ್ಟೆ ಅದು ಒಗೆದಿಟ್ಕೋಬೇಕು, ನೀಟ್ ಮಾಡಿ ಆಮೇಲೆ ಬ್ಯಾಗ್ ಎಲ್ಲ ತಯಾರಿ ಮಾಡ್ಕೋಬೇಕು, ನನ್ನ ಕೆಲಸದವು ಅಂದೆ. ಅವಾಗ ಬಟ್ಟೆ ಅದಾವಿಲ್ಲವ ಹಾಕೊಳಕ್ಕೆ ಚಲೋ ಡ್ರೆಸ್ ಅಂತಂದು ಹೇಳಿ ಅಂದು ಬಾ ಕೊಡಿಸ್ತೇನೆ ಅಂತ ಕರ್ಕೊಂಡು ಹೋದ್ರು. ಆಯ್ತು ಬಿಡು, ತಡಿ ಒಂದು ಹಾಕಿ ತೋರಿಸ್ತೇನೆ. ಇರ್ಲಿ ಬಾರ, ಕೆಲಸದವೀಗ ಹುಡುಗಿ ಹೋಗಿ ಬಿಟ್ಲ, ಹಾಕಿ ತೋರ್ಸಕ್ಕೀಗ ಮುಗಿತೀನಿ. ಶಾಂತ ಹೋಗ್ಲಾ ಹುಡುಗಿಗೊಂಡು ಹೋಗ್ತಗೋ. ಅಕ್ಕ ಕೊಡ್ಸೋಳ ತಂಗಿ ತಗೊಂಡಾಳ, ನೀನು ಯಾಕೆ ಮಾಡ್ಕೊಕ್ಕಿ? ಆಯ್ತು, ನೀವೆಲ್ಲ ಇಷ್ಟು ಇದು ಮಾಡೋದಾದ್ರೆ ಮತ್ತೇನೇನೈತಿ? ಅವ ಹೆಂಗೆ ಡ್ರೆಸ್? ಚಂದ ಐತಿ, ಭಾಳ ಚಂದ ಐತಿ. ಎಷ್ಟಿದಕ್ಕೆ ಡ್ರೆಸ್ಸಿಗೆ? ಅವ ಒಂದೊಂದು ಡ್ರೆಸ್ಸು 1800, 2000 ಎಷ್ಟು ಹುಟ್ಟದಾಗ ಗೊತ್ತೇನು? ಏನಿಲ್ಲ ಅಂದ್ರೆ ಕಮ್ಸೆ ಕಮ್ಮಿ ಅಂದ್ರೆ ಒಂದು 60,000 ರೂಪಾಯಿ ಹೋಗೈತಿ 3-4 ಜೊತೆ ಡ್ರೆಸ್ಸಿಗೆ. ಅಯ್ಯೋ ದೇವ್ರೆ, ಇಷ್ಟಿಷ್ಟು ಹುಟ್ಟಿವ?
ಅಲ್ಲೇ ದುರ್ಗದ ಬೆಲ್ಲ ಪಲ್ಲಂಗ ಹಾಸಿ ಹಾಕಿರ್ತಾರಲ್ಲ 200 ರೂಪಾಯಿ ಒಂದು ಟಾಪ್ 150 ರೂಪಾಯಿ ಒಂದು ಟಾಪ್ ಅವ್ನು ತಗೋಬಾರ್ದನ ಹುಡುಗಿ. ಇಷ್ಟು ತುಟ್ಟಿ ತುಟ್ಟಿ ಎದಕ್ಕೆ ಬೇಕಾಗಿತ್ತು? ಅದು ಕಾಲೇಜಿಗಂತಿ. ಇಲ್ಲವಾ ಕಾಲೇಜಿಗೆ ಇವ್ನು ಹಾಕೊಂಡು ಹೋಗಲ್ಲ. ಇಷ್ಟು ಚಲೋ ಡ್ರೆಸ್ ಕಾಲೇಜ್ನಾಗ ಏನಾರ ಫಂಕ್ಷನ್ ಇರ್ತೈತಲ್ಲ ಅವಾಗ ಬೇರೆ ಏನಾರ ಈಗದು ಈ ಸೆಂಡಪ್ ಕೊಡು ಏನಾರ ಇರ್ತೈತಲ್ಲ ಅಂಥದ್ದಿದ್ದಾಗ ಅಷ್ಟು ಹಾಕೊಂಡು ಹೋಗ್ತೀನಿ. ಉಳ್ಕಿದ್ದಿನ ನನ್ನ ಹತ್ರ ಅದಾವಲ್ಲ ಅವನೇ ಹಾಕೊಂಡು ಹೋಗ್ತೀನಿ. ನಾನು ಅಂದೆ ಅಲ್ಲೇ 200 ರೂಪಾಯಿ ಟಾಪ್ ಅದಾವಲ್ಲ ಅವನ್ನ ಕೊಡ್ಸಕ್ಕ ಅಂತೇಳಿ ಅಂದ್ಬಿಟ್ಲೆ ಆಕಿ ಆಯ್ತು ಅಂದಿದ್ಲು. ಆಕಿನೂ ಯಾಕೆ ಮೊದ್ಲು ಆಕಿನೂ ಅಂತಾವೆ ಅಲ್ಲಿ ತೊಗೊಂತಿದ್ದಿದ್ದು. ಆರಿಂದ ನಮ್ಮ ಬೈದ ಬೇಡ ದೊಡ್ಡ ಅಂಗಡಿ ನಡ್ರಿ ಇವನ್ನೇನು ತೊಗೋತೀರಿ ಬಾಕಿನೂ ಬರೋದಿಲ್ಲ ಅಷ್ಟೇನು ಚಂದು ಕಾಣಲ್ಲ ಫಂಕ್ಷನ್ಗೆಲ್ಲ ಹಾಕೊಳಕ್ಕಾಗಲ್ಲ ಬೈಲ್ ಚಲೋ ತೊಗೋಬೈಲ್ ಅಂತೇಳಿ ಕರ್ಕೊಂಡು ಹೋದ್ರು. ಅಕ್ಕಿ ಅಶ್ವಿನಿ ಅದಾಳಲ್ಲವಾ ಅಕ್ಕಿ ಕಡೆ ಎಂತೆಂಥವದ ಗೊತ್ತಾ ಡ್ರೆಸ್ಸು. ಅಯ್ಯೋ ನೋಡ್ಬೇಕು ನೀನು. ಅಕ್ಕಿ ಅಂತೂ ಒಂದು 15,000 ರೂಪಾಯಿ ಡ್ರೆಸ್ ತೊಗೊಂಡ್ಲು. ನಾ ಇಷ್ಟೇ ಸಾಕಂತಂದೆ. ಅಕ್ಕನೂ ಸುಮ್ಮನಾದ್ಲು. ಅಕ್ಕಿ ಜಗ್ಗು ತೊಗೊಂಡ್ಲು. ಯಾರು ಹೇಳ್ಬೇಕು ಅಕ್ಕಿಗೆ ಮಸ್ತ್ ಮಸ್ತ್ ತೊಗೋತಾಳ ಬಿಡು. ಅಕ್ಕಿ ಅಂತೂ ಭಾರಿ ತುಟ್ಟಿ ತುಟ್ಟಿ ಹಾಕೋತಾಳ. ಹಂಗೆ ಬಿಡ ರೊಕ್ಕಿದ್ದಾರೆ ಗೊತ್ತನ. ಅಯ್ಯೋ ಅರಿನ್ ಮಾಮ ಅಕ್ಕಗೂ ಒಂದು ಜೊತೆ ಕೊಡ್ಸಿದ. ಅಕ್ಕನ ಡ್ರೆಸ್ 2,500 ರೂಪಾಯಿ ಒಂದು ಡ್ರೆಸ್. ಎಷ್ಟು ಕಾಸ್ಟ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತನ. ಅಕ್ಕನ ನಶಿವ ಮಸ್ತ್ ಮಾಮನ ಮದುವೆ ಮಾಡ್ಕೊಂಡೆ ಕಾರ್ನಾಗ ಅಡ್ಡಾಡ್ತಾಳ ಏನು ಬೇಕಾದೇ ತೊಗೋತಾಳ. ಆಮೇಲೆ ತುಟ್ಟಿ ತುಟ್ಟಿ ಅರಿವಿ ಚಲೋ ಚಲೋ ಸೀರೆ ಜಗ್ಗು ಬಿಡ. ಅಕ್ಕನ ನಶಿವ ಮಸ್ತ್ ಚಾನ್ಸ್ ಹೊಡಲ್ಲ ನಮ್ಮ ಅಕ್ಕ. ಹಂಗೆ ಬಿಡುವ ಪಾಪ ನನ್ನ ಮಗಳು ಯಾರಿಗೆ ಒಂದು ಅನ್ಯಾಯ ಮಾಡಿದ್ದಲ್ಲ ಒಂದು ಏನು ಅಂದಿದ್ದಲ್ಲ ದೇವ್ರ ಒಳ್ಳೇದು ಮಾಡಿದ. ಹಾಂ ಅಂದಂಗೆ ನೆನಪಾಯ್ತು ನೋಡು. ಅವ ನನ್ನ ಬ್ಯಾಗ್ನಾಗ ಅಕ್ಕ ಈ ತಿಂಗಳು ಪಗಾರ ಕೊಟ್ಟು ಕಳ್ಸಾಳ ನನ್ನ ಕೈಯಾಗ ಕೊಡ್ತೀನಿ ತಡಿ. ಆ ಹುಡಿ ಒಂದು ನಮ್ಗೆ ತಿಂಗಳ ಪಗಾರ ಕೊಟ್ಟು ಕಳ್ಸಾಕ ನಮ್ಗೊಂದು ಒಳ್ಳೇದಾಗೈತವ ದೇವ್ರು ಒಳ್ಳೇದು ಮಾಡಿದ. ಇಲ್ಲ ಜೀವನ ನಡ್ಸೋದು ಭಾರಿ ಕಷ್ಟ ಇತ್ತು ಬಿಡ. ಅವ ಅದ್ರಾಗ ಒಂದು 2,500 ರೂಪಾಯಿ ಬೇಕಾಗಿತ್ತು ನಂಗೆ. ಅಂದ್ರೆ ಸ್ವಲ್ಪ ಕೆಲವೊಂದು ಬುಕ್ಸ್ ತೊಗೊಳೋದಿತ್ತ ಅವೆಲ್ಲ ಮತ್ತು ಅವ್ರು ಕೊಡೋಲ್ಲ ಅವ್ನು ನಾವೇ ತೊಗೋಬೇಕು ಕೆಲವೊಂದು ಬುಕ್ಸ್ನ. ಅದಕ್ಕೆ ಅದು ರೊಕ್ಕ ಬೇಕಾಗಿತ್ತು ನಂಗೆ ಕೊಡೋಟು. ಆಯ್ತು ತೋರುವ ಕೊಡ್ತೀನಿ ನೋಡು. ಸಾಲಿ ಪೀಜ್ ಏನೋ ಕಡೆಲಾಗೈತಂದ್ರು ಓದುವ ಎಷ್ಟಿರ್ತಾವೆ ನೋಡು. ಆದ್ರೆ ನಾ ಒಂದು ಮಾತು ಹೇಳ್ತೀನಿ ನಿಂಗೆ, ಯಾವತ್ತು ನಿಮ್ಮ ಅಕ್ಕನ ಋಣ ಮಾತ್ರ ಮರಿಬೇಡ. ಏನು ನಿಮ್ಮ ಅಕ್ಕನ ಮ್ಯಾಗ ಯಾವತ್ತಕ್ಕೆ ಕೂಡ ಜಗಳ ಮಾಡ್ಬೇಡ. ನಾವು ಇರಲಿ ಬಿಡಲಿ ಅಕ್ಕ ತಂಗಿ ಒಂದಾಗಿರ್ರವ ನೀವು. ಅವ ನಾ ಯಾಕೆ ಕೂಡ ಜಗಳ ಮಾಡ್ತೀನಿ? ಸುಮ್ಮನಿರು ಅದು ಹೋಗ್ಲಿ ಬಿಡು. ಮಾಮ ಬಂದಿದ್ದ ಅಲ್ಲಿ ಮನೆಗೆ ಬಂದಿದ್ದ. ಏನೋ ಅರಿನ್ ಮಾಮನ ಕಡೆ ಭಾಳ ಹತ್ತು ಬೇಜಾರು ಮಾಡ್ಕೊಂಡು ಏನೋ ಫೋನನ್ನ ಏನೋ ಕೊಡ್ತಾ ಇದ್ದ. ನಾನು ದೂರಿಂದ ನಿಂತು ನೋಡೇನಿ ಅಂತ ಹೇಳಲಿಲ್ಲ. ಮತ್ತು ಯಾಕೆ ಕೇಳಿಸ್ಕೊಳಕೋದಿ ಯಾಕೆ ನೋಡೋಕೋದಿ ಅಂದ್ರೆ ಮಾಡಲಿ ಅದಕ್ಕೆ. ಆಮೇಲೆ ಫೋನನ್ನು ಕೊಟ್ಟ ಭಾಳ ಅಳಕತ್ತಿದ್ದ. ಪಾರ್ವತಿ ಅಕ್ಕ ಸಮಾಧಾನ ಮಾಡಿದ್ಲು. ನಾ ಅದೇ ನೀವು ಬೇಜಾರು ಮಾಡ್ಕೋಬೇಡ್ರಿ ಅಂತ ಹೇಳಿದ್ಲು. ಹೌದಾ ಏನಾಗಿತ್ತಪ್ಪ ಹಂಗಾರ? ಮತ್ತೇನಾರ ಜಗಳ ಪಗಳ ಆತ ಏನಪ್ಪ ಹಂಗಾರ ಮನ್ಯಾಗ? ಅಲ್ಲ ಏನಾರ ಆದ್ರೆ ನನಗೆ ಹೇಳ್ತಿದ್ದ. ನಿಮ್ಮ ಮನೆಗೆ ಅಲ್ಲೇ ಪಾರ್ವತಿ ಮನೆಗೆ ಹೋಗಿ ಯಾಕೆ ಹೇಳ್ತಾನ? ಏನಾಯ್ತು ನಮ್ಮ ಒಂದು ಹಕ್ಕಿಕತ್ ಗೊತ್ತಾಗವಲ್ತು. ಯಾಕ ಏನ ಪಾಪ ನಮ್ಮ ಅಣ್ಣನ ನಶೀಬನ ಬರಬರಿ ಇಲ್ಲ. ಇದ್ದೊಂದು ಮಗ ಭಯ ಮಾಡ್ಕೊಂಡು ಹೋತದ ಪಾಪ ಕುಡ್ದು ಇದ್ದವ್ರನ್ನೆಲ್ಲ ವರ್ಲಾಕ್ ಹಚ್ಚಿ ಪಾಪ ವೈವ ಪಾಪ.